ನಾನು ಶಿವಮೊಗ್ಗ ವಿರೂಪಾಕ್ಷ್ ಮೊನ್ನೆ ಮಂಗಳೂರಿಗೆ ಪುತ್ತೂರಿಗೆ ಹೋದಾಗ ನಮ್ಮ ಸ್ನೇಹಿತರು ತೋಟಕ್ಕೆ ಕರ್ಕೊಂಡೋಗಿದ್ರು. ವಿಕ್ರಮ್ ಅಂತೇಳಿ ಭಾಳ ಚೆನ್ನಾಗಿ ತೋಟ ಮಾಡ್ಯಾರೆ. 15 ಎಕರೆ ತೋಟ ಮಾಡ್ಯಾರೆ. ಅಲ್ಲಿ ಅಡಿಕೆ ಇದೆ, ಕಾಳು ಮೆಣಸಿದೆ, ಬಾಳೆ ಇದೆ, ಯಾವ್ಯಾವ ಹಣ್ಣು ಬೇಕೋ ಎಲ್ಲ ಥರದ ಹಣ್ಣು ಹಾಕ್ಯಾರೆ. ಪನ್ನೀರ್ ಹಾಕ್ಯಾರೆ. ಆಮೇಲೆ ಕೋಕಮ್ಮು. ನಾನು ಶಿವಮೊಗ್ಗ ವಿರೂಪಾಕ್ಷಲ್ಲಿ ಹೋಗಿ ಭೇಟಿ ಮಾಡಿ ಎಲ್ಲ ತೋಟನೆಲ್ಲ ಸುತ್ತಾಡ್ಕೊಂಡು ಬಂದೆ. ಕೋಕಮ್ ಹಣ್ಣನ್ನು ತುಂಬ ಬೆಳೀತಾರೆ. ಮಧ್ಯೆ ಅಡಿಕೆ ಮರದ ಮಧ್ಯದಲ್ಲಿ ಕೋಕಮ್ಮನ್ನು ಹಾಕ್ಯಾರೆ. ಕೋಕಮ್ಮಿಗೆ ಭಾಳ ಡಿಮ್ಯಾಂಡು. ಕೋಕಮ್ ಹಣ್ಣನ್ನು ತಿಂದೆ, ಭಾಳ ರುಚಿಯಾಗಿತ್ತು. ಒಳ್ಳೆ ಸೀತಾಫಲ ಇದ್ದಂಗಿತ್ತು. ಆಮೇಲೆ ಬಿಸಿಲಿತ್ತು ಅಂಥೇಳಿ ಅಡಿಕೆಯನ್ನು ಒಣಗಾಕಿದ್ರು. ಕೆಲವು ರೋಗಗಳೆಲ್ಲ ಬರ್ತಾಯಿದ್ದಾವೆ ಅಂಥೇಳಿ ಈ ಸಲ ರೋಗ ಕಮ್ಮಿ ಇತ್ತು. ಅಲ್ಲಿ ಒಂದು ಒಳ್ಳೆಯ ಹೂವು ಕಣ್ಣಿಗೆ ಬಿತ್ತು. ಕೇಸರಿ ಬಣ್ಣದ ಹೂವು ಕಣ್ಣಿಗೆ ಬಿತ್ತು. ಆ ಹೂವನ್ನು ಕಿತ್ಕೊಂಬಂದೆ. 2-3 ದಿನ ಆದರೂ ಬಾಡೋಗಲಿಲ್ಲ. ನಮ್ಮ ಸ್ನೇಹಿತರು ವಿಕ್ರಮ್ ಅವರು ಒಳ್ಳೆಯ ಊಟವನ್ನು ಮಾಡಿಸಿ ಹಳ್ಳಿ ಕಡೆ ಊಟ ಮಾಡಿ ಕಳಿಸಿರು. ಧನ್ಯವಾದಗಳು, ನಮಸ್ಕಾರ, ಥ್ಯಾಂಕ್ ಯು.